ನಮಸ್ಕಾರ ಬಾಯ್ಸ್. ಯಾಕೆ 2 ದಿವಸದಿಂದ ವಿಡಿಯೋ ಹಾಕಿಲ್ಲ ಅಂದ್ಕೊಂಡ್ರಿ? ಇಲ್ಲ, ಸ್ವಲ್ಪ ಆರಾಮಿದೆಯಲ್ಲ, ಕಣ್ಣು ಆಗಿತ್ತು ನಂದು. ಇವತ್ತೊಂದು ಕಾಂಟ್ರವರ್ಷಿಯಲ್ ಟಾಪಿಕ್ ಬಗ್ಗೆ ಮಾತಾಡೋದೇನಿ. ಐ ಥಿಂಕ್ ಕಾಂಟ್ರವರ್ಷಿಯಲ್ ಅನ್ಬೋದು ನೀವು, ಯಾಕಂದ್ರೆ ಪಾಲಿಟಿಕ್ಸ್ ಅದು ಇನ್ವಾಲ್ವ್ ಐತೆ ಅದ್ರಾಗ. ಓಕೆ, ನಿಮಗೆಲ್ಲ ಗೊತ್ತಿರುವಂಗೆ ಶುಗರ್ ಸ್ಟ್ರೈಕ್ ನಡೆದು ಗೊತ್ತಿದ್ರಿ. ಶುಗರ್ ಫ್ಯಾಕ್ಟ್ರಿ ಸಾರಿ ರೈತರ ಕಬ್ಬು ಬೆಳೆಗಾರರು ಸ್ಟ್ರೈಕ್ ಮಾಡತ್ತಾರ, ಅಷ್ಟು ಗೊತ್ತೈತಿ ನಿಮಗೆ. ನಿಮ್ಗೆ ಗೊತ್ತೈತಿ ಕರ್ನಾಟಕದಾಗ 81 ಶುಗರ್ ಫ್ಯಾಕ್ಟ್ರಿಗಳದಾವ. ಅದ್ರಾಗ ನಮ್ಮ ಹಣೆ ಬಾರಿ ನೋಡ್ರಿ, ಉತ್ತರ ಕರ್ನಾಟಕದಾಗ 71 ಅದಾವ. ಅದ್ರಾಗ 60ಕ್ಕಿಂತ ಹೆಚ್ಚಿಗೆ ಆಲ್ರೆಡಿ ಆಪರೇಷನ್ ಅದಾವ. ಆಪರೇಷನ್ ಅಂದ್ರೆ ಈಗ ಆಲ್ರೆಡಿ ಚಾಲ್ತಿ ಒಳಗದಾವ, ಯೂಸ್ ಆಗತ್ತಾವ. ಮಂದಿ ಅದ್ರಾಗ ಸಕ್ರಿ ಮಾಡತ್ತಾರ ಕಬ್ಬು ಹಾಕಿ. ನಮ್ದು ಹಣೆ ಬಾರಿ ನೋಡ್ರಿ, ಅಲ್ಲಿ ನಿಂತು ರೈತರು ಹೊಯ್ಕೊಳತ್ತಾರ. ಯಾರು ಒಬ್ರು ಪಾಲಿಟಿಷಿಯನ್ಸ್ ಬಂದಿಲ್ಲ. ನಿಮ್ಗೆ ಗೊತ್ತೈತೇನ್ರಿ, ಬೆಳಗಾವದಾಗ ಎಲ್ಲಕ್ಕಿಂತ ಹೈಯೆಸ್ಟ್ 24 ಅದಾವ ಫ್ಯಾಕ್ಟ್ರಿ. ವಿಜಾಪುರ್ನಾಗ ನೆಕ್ಸ್ಟ್ 10 ಅದಾವ. ನಮ್ಮ ಬಾಗಲಕೋಟದಾಗ 6 ಅದಾವ, 9 ಅದಾವ ಸಾರಿ. ಆಮೇಲೆ ಬೀದರ್ನಾಗ 6 ಅದಾವ, ಬಳ್ಳಾರಾಗ 4 ಅದಾವ. ಆಮೇಲೆ ಕಲಬುರ್ಗಿ ಅಂದ್ರೆ ಗುಲ್ಬರ್ಗ, ನಿಮ್ದು ಗದಗ, ಹಾವೇರಿ, ಈ ಕಡೆ ಎಲ್ಲ ಕಡೆ ಆಲ್ಮೋಸ್ಟ್ 1-2 ಅದಾವ. ನಿಮ್ಗೆ ಗೊತ್ತೈತೇನದು. ಇಷ್ಟಾದ್ರೂ ಒಬ್ಬವ ಅಲ್ಲಿ ಶಾಸಕ ಆಗಲಿ, ಅಲ್ಲಿದ್ದು ಸಚಿವ ಆಗಲಿ ಯಾರ್ಯಾರು ಬಂದಿಲ್ಲ ಇನ್ನ. ಬಟ್ ಒಬ್ರಿಗೆ ಯಾಕೆ ಹೇಳಿ, ನಿಮಗೆ ಲಿಸ್ಟ್ ಹೇಳ್ತೀನಿ ಯಾರ್ಯಾರದು ಫ್ಯಾಕ್ಟ್ರಿಗಳದಾವ ಅಂತೇಳಿ ನೀವು ಶಾಕ್ ಆಗ್ತೀರಿ. ನಾ ಬಿಜಾಪುರದವದೇನಿಲ್ಲ, ನಮ್ದು ಫಸ್ಟ್ ಬಸನಗೌಡ್ರು ಅವ್ರದ್ದು, ಎಂ ಬಿ ಪಾಟೀಲ್ ಸರ್ ಅದಾವ ಅವ್ರದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್, ಇವು ಜಾರಕಿಹೊಳಿ ಬ್ರದರ್ಸ್ ಅದಾರಲ್ಲ, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ ಅವರು, ಕತ್ತಿ ಅವರು, ಜೊಲ್ಲೆ ಅವರು, ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು, ಆಯ್ತಾ, ಮುರುಗೇಶ್ ನಿರಾಣಿ, ಆಮೇಲೆ ಜಮಖಂಡಿ ಅವರು, ಜಗದೀಶ್ ಗುರುಗುಂಟಿ, ಮತ್ತು ಈ ದಾವಣಗೆರೆ ಶಾಮನೂರ್ ಶಿವಶಂಕರ್ ಸರ್ ಅವ್ರದ್ದು ಅದಾವ ಫ್ಯಾಕ್ಟ್ರಿಗಳು. ಮತ್ತು ಈ ಖಂಡ್ರೆ ಅವ್ರದ್ದು, ಈಶ್ವರ್ ಖಂಡ್ರೆ ಅವ್ರದ್ದು ಮಕ್ಕಳದಾರೋ ಏನು ಯಾರ್ದಾರು ಗೊತ್ತಿಲ್ಲ. ಪ್ರಸನ್ನ ಖಂಡ್ರೆ ಮತ್ತು ಪ್ರಕಾಶ್ ಖಂಡ್ರೆ ಇವರೆಲ್ಲದೂ ಅದಾವ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅದಾರ ಅವರು. ನೋಡ್ರಿ, ಇಷ್ಟು ಮಂದಿ ಇದಾರ, ಒಬ್ಬರೇ ಬಂದಾರ, ಒಬ್ಬರ ಕೇಳ್ತಾರ. ಯಾರು ಹೊಯ್ಕೋರ್ ಅಂತೇಳಿ ಅವ್ರು ಸುಮ್ಮನೆ ಕೂತ್ ಬಿಟ್ರ. ಅದಕ್ಕೆ ನೀವರೇ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಬಂದಾಗೆಲ್ಲ ಓಟ್ ಹಾಕುವಾಗ ಸ್ವಲ್ಪ ವಿಚಾರ ಮಾಡಿ ಓಟ್ ಹಾಕಿ. ನಿಮ್ಮ ಕಡೆ ಬಂದಾಗ ಓಟ್ ಕೇಳಕ್ಕೆ ಅವ್ರಿಗೆ ಹೊಳ ಕ್ವಶನ್ ಕೇಳ್ರಿ. ರೈತರ ಬಗ್ಗೆನೂ ಸ್ವಲ್ಪ ಇದು ಮಾಡ್ರಿ. ನೀವು ನೀವು ನನ್ಗೆ ಹೆಂಗೆ ಅನ್ಸತಿ, ಉತ್ತರ ಕರ್ನಾಟಕದಾಗಿ ಇಂಥ ಇಶ್ಯೂ ನಡೆದೈತಿ, ಇದ್ರ ಬಗ್ಗೆ ನಾ ಆ್ಯಕ್ಚುಲಿ ವಿಡಿಯೋ ಮಾಡಬಾರ್ದು ಅನ್ಕೊಂಡು ಕೂತಿದ್ದೆ. ನಾ ಇವತ್ತು ನನ್ನ ಲೈಫ್ದಾಗ ಏನು ಅನ್ಕೊಂಡಿದ್ದೆ, ಗಿಲಿಟಿಕ್ಸ್ದಾಗ ವಿಡಿಯೋ ಮಾಡಬಾರ್ದು, ಸುಮ್ಮನೆ ಚಲೋ ಅನ್ಸೋದಿಲ್ಲ. ಯಾಕೆ ಇಶ್ಯೂಸ್ದಾಗ ಕಾಂಟ್ರವರ್ಸಿಯಾಗಿ ಬೀಳೋದು ಅಂತ ಹೇಳಿ. ಕಾಮಿಡಿ ಚಾನಲ್ ಐತಿ, ಕಾಮಿಡಿ ಪೇಜ್ ಐತಿ, ಎಂಜಾಯ್ ಮಾಡ್ಬೋದು, ಮಸ್ತಿ ಮಾಡೋದು. ಬಟ್ ಈಗ ಹೆಂಗಾಗೈತೆ ಅಂದ್ರೆ, ನಮ್ಮ ಕಡೆ ಜಾಸ್ತಿ ಶುಗರ್ ಫ್ಯಾಕ್ಟ್ರಿ ನಮ್ಮವ್ರೆ ಅದಾರ, ಮತ್ತು ನಮ್ಮವ್ರೆ ಅವ್ರಿಗೆ ಇನ್ಕ್ರೀಸ್ ಮಾಡ್ಲತ್ತಿಲ್ಲ ಪ್ರೈಸ್. ಇವ್ರು 3 ಸಾವಿರ ಕೇಳತ್ತಾರ. ಅದನ್ನ ಹೋಗ್ಲಿ ಬಿಟ್ರಿ, ಕೊಡೋದು ಬಿಡೋದು ನೆಕ್ಸ್ಟ್ ಐತಿ. ಅದಕ್ಕೆ ಒಂದು ಏನಾರ ಹೇಳ್ರಿ. ಒಬ್ರು ಮಾತಾಡ್ಲತ್ತಿಲ್ಲ, ಎಲ್ಲರೂ ಬಾಯಿ ಪಿಟ್ ಮಾಡ್ಕೊತಾರ. ನೋಡ್ರಿ ಇಲ್ಲಿ ನಿಮ್ಗೆ ಅನಿಸ್ತತಿ ಹೇಳ್ರಿ.